ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಈಗ ಸ್ವಲ್ಪ ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡಿ ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ. ನಿಮ್ಮ ಪರ್ಸನ್ನ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಎನರ್ಜಿ ಬಂದಾಗ ಅದನ್ನು ಪಾಸಿಟಿವ್ ಮನಸ್ಸಿನಿಂದ ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆಂದರೆ ಎನರ್ಜಿ ಅನ್ನೋದು ಎಲ್ಲರಿಗೂ ಕೂಡ ಸೇಮ್ ಆಗಿರೋದಿಲ್ಲ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಲಿಮಿಟೆಡ್ ಮೈಂಡ್ಸೆಟ್, ಓಪನ್ ಮೈಂಡ್ಸೆಟ್ ಎನರ್ಜಿ. ಅಂದರೆ 2 ಬಗೆಯ ಮನಸ್ಸು ಕಾಣಿಸ್ತಾ ಇದೆ. ಒಂದು ಕ್ಲೋಸ್ ಆಗಿರುವ, ಅದೇ ರೀತಿ ಭಯದಲ್ಲಿ ಇರುವ ಮೈಂಡ್ಸೆಟ್ ಆದರೆ ಮತ್ತೊಂದು ಓಪನ್ ಆಗಿ ಧೈರ್ಯವಾಗಿ ಮಾತನಾಡುವಂತಹ ಮೈಂಡ್ಸೆಟ್. ಈ ವ್ಯಕ್ತಿ ಲಿಮಿಟೆಡ್ ಮೈಂಡ್ಸೆಟ್ ಅದರಲ್ಲೂ ಕೂಡ ಇದ್ದಾರೆ. ಅಂದರೆ ಒಬ್ಬರು ಅವರ ಸುತ್ತ ಒಂದು ಗಡಿ ಹಾಕ್ಕೊಂಡಿದ್ದಾರೆ, ಒಂದು ವಾಲ್ ಹಾಕ್ಕೊಂಡಿದ್ದಾರೆ. ಆ ಗಡಿ ಒಳಗಡೆಯಿಂದ ಅವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವರಲ್ಲಿ ಸಿಕ್ಕಾಕೊಂಡಿರ್ತಾರೆ. ನೀವು ತುಂಬ ಓಪನ್ ಆಗಿದ್ದೀರಾ, ಬೋಲ್ಡ್ ಆಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಒಪಿನಿಯನ್ ಹೇಳೋದಕ್ಕೆ ನೀವು ಹೆದರಲ್ಲ, ನಿಮ್ಮ ಪ್ರೀತಿಯನ್ನು ಹೇಳೋದಕ್ಕೆ ನೀವು ಹೆದರಲ್ಲ. ನಿಮಗೆ ಆ ವ್ಯಕ್ತಿಯ ಮೇಲೆ ಯಾವ ಫೀಲಿಂಗ್ಸ್ ಇದೆ ಅದನ್ನು ನೀವು ಓಪನಾಗಿ ಹೇಳ್ಕೊಳ್ತೀರಾ. ನಿಮಗೆ ಸರಿ ಅನಿಸಿದ್ರೆ ನೀವು ನೇರವಾಗಿ ಹೇಳ್ತೀರಾ. ಬೇರೆಯವರಿಗೆ ನೋವಾಗುತ್ತೆ ಅಂತ ಹೆದರಲ್ಲ. ಆದರೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಪ್ರಕಾರ ಮಾತ್ರ ತುಂಬ ಕ್ಲೋಸ್ ಮೈಂಡ್ ಸೆಟ್ನಲ್ಲಿದ್ದಾರೆ. ಅವರು ಅವರ ಫೀಲಿಂಗ್ಸ್, ಎಮೋಷನ್ಸ್ ಎಲ್ಲವನ್ನು ಮನಸ್ಸಿನ ಒಳಗಡೆ ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಪಾರ್ಟ್ನರ್ನ ಇಂಟೆನ್ಷನ್ ಮತ್ತು ಕಂಟ್ರೋಲ್ ಫೀಲಿಂಗ್, ಡಿಪೆಂಡೆನ್ಸಿ ಮತ್ತು ಕಂಟ್ರೋಲ್ ಇಶ್ಯೂ ಎನರ್ಜಿ. ನಿಮ್ಮ ಪಾರ್ಟ್ನರ್ ಒಳಗಿನ ಇಂಟೆನ್ಷನ್ ಒಂದು ರೀತಿಯಲ್ಲಿ ನಿಮ್ಮನ್ನು ಅವರ ಮೇಲೆ ಡಿಪೆಂಡೆಂಟ್ ಆಗಿ ಇಡಬೇಕು ಅನ್ನೋದು. ಅವ್ರು ನಿಮಗೆ ಅಂದರೆ ಈ ಮೊದಲು ಅಥವಾ ಪಾಸ್ಟ್ನಲ್ಲಿ ಕಂಟ್ರೋಲ್ ಮಾಡಿರಬಹುದು. ಅವರಿಗೆ ಬೇಕಾಗಿರೋದು ನೀವು ಯಾವಾಗಲೂ ಅವರ ಮೇಲೆ ಡಿಪೆಂಡ್ ಆಗಿರಬೇಕು ಅನ್ನೋ ರೀತಿ ಅವರು ಬಿಹೇವ್ ಮಾಡಿರ್ಬೋದು. ಅಥವಾ ಅವರನ್ನು ಒಂದು ಹೀರೋ ರೀತಿ ತೋರಿಸ್ಕೊಂಡಿರಬಹುದು. ಎಲ್ಲದರಲ್ಲೂ ಅವರು ನಾನು ಮೇಲಿದ್ದೀನಿ ಅನ್ನೋ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಅದು ಯಾವುದೇ ವಿಷಯ. ಅದೇ ರೀತಿ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಟ್ರಸ್ಟ್ ಇಶ್ಯೂ ಇತ್ತು, ಪಾಸ್ಟ್ನ ಹರ್ಟ್ ಇತ್ತು, ಭಯ, ಅನುಮಾನ, ಕಡಿಮೆ ಸೆಲ್ಫ್ ಎಸ್ಟೀಮ್. ನಿಮ್ಮ ಪಾರ್ಟ್ನರ್ಗೆ ತುಂಬ ಟ್ರಸ್ಟ್ ಇಶ್ಯೂ ಇದೆ. ಅವ್ರಿಗೆ ಅನಿಸುತ್ತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಇವರನ್ನು ಮೋಸ ಮಾಡ್ಬೋದು, ಇವರನ್ನು ಬಿಟ್ಟು ಹೋಗ್ಬೋದು ಅನ್ನೋ ಫೀಲ್ ಕೂಡ ಬರ್ತಾ ಇದೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಈ ಹಿಂದೆ ಅವರಿಗೆ ಹರ್ಟ್ ಆಗಿರಬಹುದು, ಅಥವಾ ಇವರು ಮೊದಲು ಈ ರಿಲೇಷನ್ಶಿಪ್ಪಲ್ಲಿ ನೋವು ಅನುಭವಿಸಿರ್ಬೋದು, ಅಥವಾ ನಿಮ್ಮ ಮಾತು ಅವರಿಗೆ ನೋವು ಮಾಡಿರ್ಬೋದು, ಅಥವಾ ಯಾವುದೋ ಒಂದು ಕಾರಣಕ್ಕೆ ಅವರಿಗೆ ಪೇಯ್ನ್ ಆಗಿರ್ಬೋದು. ಆ ನೋವು ಇನ್ನೂ ಕ್ಲೀನ್ ಆಗಿಲ್ಲ. ಅದೇ ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಟ್ರಿಗರ್ ಕೂಡ ಆಗ್ತಾ ಇರ್ಬೋದು. ಅಂದರೆ ನೀವೇನಾದರೂ ಅವರ ಮೆಸೇಜ್ಗೆ ರಿಪ್ಲೈ ಕೊಡದೇ ಇದ್ದರೆ, ನೀವು ಅವರ ಕಾಲ್ಗೆ ರಿಪ್ಲೈ ಮಾಡದೇ ಇದ್ದರೆ ಅವರು ತುಂಬ ಟೆನ್ಷನ್ ಆಗ್ತಾ ಇರ್ಬೋದು. ಅದೆಲ್ಲ ಅವರಿಗೆ ಒಂದು ರೀತಿಯ ಇನ್ಸೆಕ್ಯೂರ್ ಫೀಲ್ ಕೂಡ ಮಾಡಿಸಿರ್ಬೋದು. ಅವರು ಭಯನ ಟ್ರಿಗರ್ ಮಾಡ್ತಾ ಇದ್ದಾರೆ. ಆ ಟ್ರಿಗರ್ ಆದಾಗ ಮಾತ್ರ ಅವರು ಹೀಲಿಂಗ್ ಕಡೆಗೆ ಹೋಗ್ತಾರೆ. ಅವರು ಇನ್ನೂ ಹಳೆಯ ನೋವಿನಿಂದ ಹೊರಗಡೆ ಬಂದಿಲ್ಲ. ಸೊ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಈ ಕಾರಣದಿಂದ ಕೂಡ ಬಂದಿದೆ. ಅದೇ ರೀತಿ ಈಗೋ ಕ್ಲಾಶ್, ನೋ ಕಾಂಟ್ಯಾಕ್ಟ್. ನಿಮ್ಮಿಬ್ಬರ ಮಧ್ಯೆ ಈಗೋ ಕ್ಲಾಶ್ ಇದೆ. ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಯಾಕೆ ಮೊದಲು ಮಾತಾಡಬೇಕು. ನೀವು ಕೂಡ ಅದೇ ರೀತಿಯಲ್ಲಿ ಯೋಚನೆ ಮಾಡಿದ್ದೀರಾ, ಅವ್ರು ಯಾಕೆ ಬರ್ತಾ ಇಲ್ಲ, ನಾನೇ ಮೊದಲ ಸ್ಟೆಪ್ ತಗೊಳ್ಬೇಕಾ. ಇದರಿಂದ ಇಬ್ಬರೂ ಕಾಯ್ತಾ ಇದ್ದೀರಾ. ಸೊ ಸೈಲೆನ್ಸ್ ಇದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಮುಂದುವರಿತಾ ಇದೆ. ಡಿಸ್ಟ್ರಾಕ್ಷನ್, ಎಸ್ಕೇಪ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಕೆಲವೊಂದು ಸಲ ರಿಯಾಲಿಟಿಯಿಂದ ಓಡಿ ಹೋಗ್ತಾರೆ. ಅವ್ರು ನಿಮ್ಮ ಜೊತೆ ಇದ್ದಾರೆ ಅನ್ನೋ ಅಭಿನಯ ಮಾಡಿರಬಹುದು, ರಿಲೇಷನ್ಶಿಪ್ಪಲ್ಲಿ ಇರಬಹುದು ಮೊದಲೆಲ್ಲ. ಆದರೆ ಇಬ್ಬರು ಖುಷಿಯಾಗಿ ಇದ್ದೀವಿ ಅಂತ ಕನಸು ಕಾಣೋದಷ್ಟೇ. ಆದರೆ ರಿಯಲ್ ಲೈಫ್ನಲ್ಲಿ ಅವರು ಆ್ಯಕ್ಷನ್ ತಗೊಳ್ಳಲ್ಲ.
ಅಂದರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಪಾರ್ಟ್ನರ್ ಮನಸ್ಸು ತುಂಬ ಸಲ ಒಂದು ರೀತಿ ರಿಯಾಲಿಟಿಯಲ್ಲಿರುತ್ತೆ, ಮತ್ತೊಂದು ಕ್ಷಣದಲ್ಲಿ ಸಂಪೂರ್ಣವಾಗಿ ಫ್ಯಾಂಟಸಿ ವರ್ಡ್ಗೆ ಹೋಗ್ಬಿಡುತ್ತೆ. ಅಂದರೆ ಅವರ ದಿನನಿತ್ಯದ ನಿಜವಾದ ಸಿಚುವೇಶನ್ ಏನಿದೆ ಅದನ್ನು ಫೇಸ್ ಮಾಡೋದಕ್ಕಿಂತ ಅವರ ಮನಸ್ಸಿನಲ್ಲಿ ಒಂದು ಬೇರೆ ಲೋಕವನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಅಲ್ಲಿ ಅವರು ಮತ್ತು ನೀವಿರ್ತೀರ, ಎಲ್ಲವೂ ಸರಿಯಾಗಿದೆ, ಯಾರೂ ಅಡ್ಡಿ ಮಾಡ್ತಾ ಇಲ್ಲ, ಯಾವುದೇ ಸಿಚುವೇಶನ್ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲವೂ ಕ್ಲಿಯರ್ ಆಗಿದೆ, ಅವರಿಗೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರುತ್ತೆ ಅನ್ನೋ ಥರ ಒಂದು ಇಮ್ಯಾಜಿನೇಷನ್. ಬಟ್ ಅವರಿಗೆ ಅದೇ ಕ್ಷಣದಲ್ಲಿ ಅವ್ರಿಗೆ ಸಮಾಧಾನ ಅನ್ನೋದು, ಖುಷಿ ಅನ್ನೋದು ಸಿಗ್ತಾ ಇದೆ. ಬಟ್ ಇಲ್ಲಿ ಮುಖ್ಯ ವಿಷಯ ಏನು ಅಂದರೆ, ಅವರು ಆ ಲೋಕದಿಂದ ಎಷ್ಟೇ ಖುಷಿಯಾಗಿದ್ದರೂ ಕೂಡ ರಿಯಲ್ ಲೈಫ್ನಲ್ಲಿ ಏನು ತಗೊಳ್ಬೇಕು ನಿರ್ಧಾರ, ಏನು ಮಾತುಗಳು ಇರಬೇಕು, ಏನು ಆ್ಯಕ್ಷನ್ ಇರಬೇಕು, ಇದನ್ನು ತಗೊಳ್ತಾ ಇಲ್ಲ, ಮುಂದೂಡ್ತಾ ಇದ್ದಾರೆ. ಅಂದರೆ ಅವರು ಮನಸ್ಸಿನಲ್ಲಿ ನಿಮ್ಮ ಜೊತೆ ಆಲ್ರೆಡಿ ಟುಗೆದರ್ ಆಗಿದ್ದಾರೆ ಅನ್ನೋ ಥರ ಫೀಲ್ ಮಾಡ್ತಾ ಇರ್ಬೋದು. ಆದರೆ ಹೊರಗಡೆ ನಿಜವಾಗ್ಲೂ ಒಂದು ಹೆಜ್ಜೆ ಮುಂದೆ ಬಂದು ಮಾತಾಡೋದಾಗಲಿ, ಕ್ಲಾರಿಟಿ ಕೊಡೋದಾಗಲಿ, ಅಥವಾ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗೋದು, ಇದರಲ್ಲಿ ಹಿಂಜರಿಕೆ ಕಾಣಿಸ್ತಾ ಇದೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಅವರ ಒಳಗೆ ಒಂದು ಎಮೋಷ್ನಲ್ ಕನ್ಫ್ಯೂಷನ್ ಇದೆ. ಒಂದು ಕಡೆ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾರೆ, ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಇದೆ. ಮತ್ತೊಂದು ಕಡೆ ರಿಯಾಲಿಟಿಯಲ್ಲಿರುವ ಪ್ರೆಷರ್, ಭಯ, ಜವಾಬ್ದಾರಿ ಇವುಗಳಿಂದ ಅವರು ಸ್ಟಕ್ ಆಗಿದ್ದಾರೆ. ಹೀಗಾಗಿ ಅವರು ಕಲ್ಪನೆಯಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ರಿಯಾಲಿಟಿಯಲ್ಲಿ ಆ್ಯಕ್ಷನ್ ತಗೊಳ್ಳೋದು ಅವರಿಗೆ ಕಷ್ಟ ಆಗ್ತಾ ಇದೆ. ಅವರು ನಿಮ್ಮನ್ನು ಫೀಲಿಂಗ್ ಲೆವೆಲ್ನಲ್ಲಿ ಕಳ್ಕೊಂಡಿಲ್ಲ, ಆದರೆ ಫೀಲಿಂಗನ್ನು ನಿಜವಾದ ರಿಲೇಷನ್ಶಿಪ್ಪಲ್ಲಿ ರೂಪಿಸೋ ಧೈರ್ಯ ಅವರಿಗೆ ಸಂಪೂರ್ಣವಾಗಿ ಬಂದಿಲ್ಲ. ಹಾಗಾಗಿ ಅವರು ಕೆಲವೊಮ್ಮೆ ತುಂಬ ಕ್ಲೋಸ್ ಆಗಿ ಫೀಲ್ ಆಗ್ತಾರೆ, ಮತ್ತು ಕೆಲವೊಂದು ಸಲ ಡಿಸ್ಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದು ಲವ್ ಇಲ್ಲ ಅನ್ನೋದು ಅಲ್ಲ, ಇದು ಲವ್ ಪ್ಲಸ್ ಫಿಯರ್ ಪ್ಲಸ್ ಇಮ್ಮೆಚುರಿಟಿ ಮಿಕ್ಸ್ ಆಗಿರುವಂತಹ ಒಂದು ಎಮೋಷ್ನಲ್ ಸ್ಟೇಟ್. ಪ್ರೆಷರ್ ಮತ್ತು ಲಿಮಿಟೇಷನ್ ಎನರ್ಜಿ. ಅವರಿಗೆ ಫ್ಯಾಮಿಲಿ ಅಥವಾ ಸೋಷಿಯಲ್ ಪ್ರೆಷರ್ ಕೂಡ ಇದೆ. ಎರಡೂ ಕಡೆ ಸಿಕ್ಕಾಕೊಂಡಿದ್ದಾರೆ. ಫ್ಯಾಮಿಲಿ ಇದೆ, ಅದೇ ರೀತಿ ಅದರ ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಇನ್ನೊಂದು ಕಡೆ ನೀವಿದ್ದೀರಾ. ಅವರು ಯಾರನ್ನೂ ಹರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ. ಸೊ ಅವರು ಸ್ಟಕ್ ಆಗಿದ್ದಾರೆ. ಜಸ್ಟಿಸ್, ಹೀಲಿಂಗ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಜಸ್ಟಿಸ್ ಅನ್ನೋದು ಸಿಗುವ ಎನರ್ಜಿ ಇದೆ. ಅವರು ಮುಂದೆ ಬಂದು ಸಾರಿ ಕೇಳಬಹುದು ಅಥವಾ ಮೊದಲ ಹೆಜ್ಜೆಯನ್ನು ತಗೊಳ್ಬಹುದು. ಆದರೆ ಅದಕ್ಕೆ ಮೊದಲು ಅವರು ಹೀಲಿಂಗ್ ಆಗಬೇಕು. ಸೊ ಅವರೀಗ ತುಂಬ ಕನ್ಫ್ಯೂಸ್ ಆಗಿದ್ದಾರೆ, ತುಂಬ ಗೊಂದಲದಲ್ಲಿದ್ದಾರೆ. ನಿಮ್ಮ ಎನರ್ಜಿಯ ಪ್ರಕಾರ ನೋಡೋದಾದರೆ ಎಮೋಷ್ನಲ್ ಟಯರ್ಡ್ ಆಗಿದ್ದೀರಾ, ಬ್ರೇಕ್ ಬೇಕು ಅಂತ ನಿಮಗೆ ಕೆಲವೊಂದು ಸಲ ಅನ್ನಿಸ್ತಾ ಇದೆ. ನೀವು ತುಂಬ ಟಯರ್ಡ್ ಆಗಿದ್ದೀರಾ ಮನಸ್ಸಿನಲ್ಲಿ ಒಂದು ರೀತಿ ನೆಮ್ಮದಿ ಇಲ್ಲ, ವ್ಯಕ್ತಿಯ ನೆನಪಾಗ್ತಾ ಇದೆ, ಒತ್ತಡ ಇದೆ, ಕೆಲವೊಂದು ಸಲ ನಿಮಗೆ ಅಳಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಸೊ ನಿಮಗೂ ಕೂಡ ನಿಮ್ಮ ಮನಸ್ಸಿಗೂ ಕೂಡ ಹೀಲಿಂಗ್ ಅನ್ನೋದು ಬೇಕು. ಸೊ ಓವರ್ ಥಿಂಕಿಂಗ್ ಮಾಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಲವ್ ಇದ್ದರೂ ಕೂಡ ಆ್ಯಕ್ಷನ್ ಇಲ್ಲ. ಪ್ರೀತಿ ಇದೆ, ಆದರೆ ಗೊಂದಲ ಇದೆ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮನ್ನು ಮಿಸ್ ಮಾಡ್ತಾರೆ, ನಿಮ್ಮ ಜೊತೆ ಫ್ಯೂಚರ್ ಕೂಡ ಇಮ್ಯಾಜಿನ್ ಮಾಡ್ತಾರೆ, ಆದರೆ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಫ್ಯಾಮಿಲಿಯ ಪ್ರೆಷರ್, ಸೋಷಿಯಲ್ ಇಮೇಜ್, ಗಿಲ್ಟ್, ಕಾನ್ಫ್ಲಿಕ್ಟ್ ಎನರ್ಜಿ. ಅಂದರೆ ತುಂಬ ಜನರಿಗೆ ಇದು ಮ್ಯಾಚ್ ಆಗ್ಬೋದು. ಅಂದರೆ ಫ್ಯಾಮಿಲಿಯಿಂದ ಅಪ್ರೂವಲ್ ಸಿಗದೇ ಇರುವವರು ಕೂಡ ಇರಬಹುದು. ಯಾಕೆಂದರೆ ನೀವು ಕೂಡ ಕೆಲವೊಂದು ಸಲ ಅಂತ ಯೋಚನೆ ಮಾಡಿರ್ಬೋದು, ಈ ವ್ಯಕ್ತಿ ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ, ಅವರ ಫ್ಯಾಮಿಲಿಯ ಬಗ್ಗೆ ಮಾತ್ರ ಯಾಕ್ರಿ ಈ ರೀತಿ ತುಂಬ ಯೋಚನೆ ಮಾಡ್ತಾರೆ, ಅಥವಾ ನಿಮ್ಮ ಮನಸ್ಸಲ್ಲಿ ಕೂಡ ಇಂಥ ಫೀಲ್ ಇರ್ಬೋದು. ಸೋಷಿಯಲ್ ಇಮೇಜ್ ಬಗ್ಗೆ ಇಷ್ಟು ಯಾಕೆ ಕೇರ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತ ಕೂಡ ನೀವು ಅಂದ್ಕೊಳ್ತಾ ಇರ್ಬೋದು. ಇದು ನಿಮ್ಮನ್ನು ಹರ್ಟ್ ಮಾಡ್ತಾ ಇರ್ಬೋದು, ಜೊತೆಗೆ ಅವರಿಗೂ ಕೂಡ ಸ್ಟ್ರೆಸ್ ಕೊಡ್ತಾ ಇದೆ. ಲಾಜಿಕ್ ಓವರ್ ಎಮೋಷನ್ ಎನರ್ಜಿ. ಅಂದರೆ ಇವರು ಲಾಜಿಕ್ ಪ್ರಕಾರ ಸರಿ ಇದೆ ಅಂತ ಅವರ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ಅದನ್ನು ಮಾಡ್ತಾರೆ. ಇವ್ರಿಗೆ ಯಾರು ಕೂಡ ಎಮೋಷನ್ ಮೂಲಕ ಮ್ಯಾನಿಪುಲೇಟ್ ಮಾಡೋದಕ್ಕೆ ಆಗಲ್ಲ. ಇವರು ನಿಮ್ಮ ಕಡೆ ಬರ್ಬೋದು, ಆದರೆ ತುಂಬ ಲಾಜಿಕ್ಕಾಗಿ ಬರ್ತಾರೆ. ನಿಮಗೆ ಇದು ಪಾಸ್ಟ್ ಎನರ್ಜಿ ಅಂತ ಅನಿಸ್ತಾ ಇರ್ಬೋದು, ಅಥವಾ ಪ್ರೆಸೆಂಟ್ ಎನರ್ಜಿ ಕೂಡ ಇರ್ಬೋದು. ಪಾಸ್ಟ್ನಲ್ಲಿ ಇವರು ಸ್ವಲ್ಪ ರಫ್ ಆಗಿ, ರ್ಯಾಶ್ ಆಗಿ ನಿಮ್ಮ ಜೊತೆ ನಡ್ಕೊಂಡಿರ್ಬೋದು. ಎಮೋಷ್ನಲಿ ಹೋಗೋರಲ್ಲ ಈ ವ್ಯಕ್ತಿ. ತುಂಬ ಪ್ರಾಕ್ಟಿಕಲ್ ಆಗಿ, ತುಂಬ ಲಾಜಿಕ್ಕಾಗಿ ಥಿಂಕ್ ಮಾಡುವ ವ್ಯಕ್ತಿ. ಯಾವ ಡಿಸಿಷನ್ ಕೂಡ ಎಮೋಷನ್ ಮೂಲಕ ಇವರು ತಗೊಳ್ಳೋದಿಲ್ಲ. ಮಿಸ್ ಮಾಡುವ ಫೀಲಿಂಗ್, ಫ್ಯಾಮಿಲಿ ಪ್ರೆಷರ್, ಮೈಂಡ್ ಕಾನ್ಫ್ಲಿಕ್ಟ್ ಈ ಎನರ್ಜಿ ಇದೆ. ನೀವು ಇವರಿಂದ ದೂರ ಇದ್ದರೆ ಅಥವಾ ಕಡಿಮೆ ಕಾಂಟ್ಯಾಕ್ಟ್ ಇದ್ದರೆ ಇವರು ಅದರಿಂದ ಹ್ಯಾಪಿ ಅನ್ನೋ ರೀತಿ ಇಲ್ಲ. ಇವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ಆದರೆ ಇವ್ರಿಗೆ ಅನ್ನಿಸ್ತಾ ಇರೋದು ಏನಂದರೆ, ನಾವು ಮಾಡ್ತಾ ಇರೋದು ಸರಿನಾ ಅನ್ನೋ ಫೀಲಿಂಗ್ ಕೂಡ ಇದೆ. ಅವರಿಗೆ ಫ್ಯಾಮಿಲಿ ಅಪ್ರೂವಲ್ ಮೊದಲು ಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಎಲ್ಲರನ್ನೂ ಹ್ಯಾಪಿ ಇಡಬೇಕು, ಫ್ಯಾಮಿಲಿಯ ಜವಾಬ್ದಾರಿ ತುಂಬ ಇದೆ. ನಿಮ್ಮ ಮುಂದೆ ಅವರ ಲವ್ ಪ್ರೂವ್ ಮಾಡಬೇಕು ಅನ್ನೋ ಒತ್ತಡ ಕೂಡ ಇದೆ. ಇದು ಅವರಿಗೆ ತುಂಬ ಪ್ರೆಷರ್ ಕೊಡ್ತಾ ಇದೆ. ಸೊ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಫ್ಯಾಮಿಲಿಯನ್ನು ಬಿಟ್ಟು ಕೇವಲ ನಿಮ್ಮನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದು ಇವರಿಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಫ್ಯಾಮಿಲಿ ಕೂಡ ಒಪ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮ್ಯಾನಿಪುಲೇಷನ್, ಇನ್ಫ್ಲೂಯೆನ್ಸ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಸಂದರ್ಭ, ಸಿಚುವೇಶನ್ ಅಥವಾ ಫ್ಯಾಮಿಲಿ ಕೂಡ ಅಡ್ಡ ಬಂದಿರ್ಬೋದು. ಫ್ಯಾಮಿಲಿಗೆ ಈ ರಿಲೇಷನ್ಶಿಪ್ಸ್
ಇಷ್ಟ ಇಲ್ಲದೆ ಇರ್ಬೋದು, ಅಥವಾ ಯಾವುದೋ ಒಂದು ಆ ಪ್ರಾಬ್ಲಮ್ ಸರಿಯಾಗದೇ ಇರ್ಬೋದು, ಆ ಪ್ರಾಬ್ಲಮನ್ನು ಇವರು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಇದೆಲ್ಲ ಕಾರಣದಿಂದ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಬಂದಿರ್ಬೋದು. ಅವರು ಅರ್ಥ ಮಾಡ್ಕೊಳ್ಳೋವರೆಗೂ ಕೂಡ ಪರಿಸ್ಥಿತಿ ಸರಿಯಾಗೋದಿಲ್ಲ. ನಿಮ್ಮಿಂದಲೂ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು. ನೀವು ಪೇಷನ್ಸ್ ಇಟ್ಕೋಬೇಕು. ಅವರು ನಿಮ್ಮಿಂದ ಒಂದು ಸಣ್ಣ ಸೈನ್ ಅಥವಾ ಒಂದು ಜೆಸ್ಟರ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಇನ್ನೂ ಕೂಡ ಇಂಟ್ರೆಸ್ಟೆಡ್ ಇದ್ದೀರಾ ಅನ್ನೋದು ಅವರಿಗೂ ಕೂಡ ಗೊತ್ತಾಗಬೇಕು. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನೇ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರೂ ಕೂಡ ಇನ್ನೂ ಕೂಡ ನಿಮಗೆ ಆ ವ್ಯಕ್ತಿ ಮೇಲೆ ಫೀಲಿಂಗ್ಸ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ನಿಮಗೆ ಫೀಲಿಂಗ್ಸ್ ಇದೆ, ಈ ವ್ಯಕ್ತಿಯನ್ನು ನೀವು ಕೂಡ ತುಂಬ ಮಿಸ್ ಮಾಡ್ತಾ ಇದ್ದೀರಾ. ಬಟ್ ಕೆಲವೊಂದು ಸಲ ಅವರು ಕೂಡ ಅಂದ್ಕೊಳ್ತಾರೆ, ಇನ್ನೂ ಕೂಡ ನನ್ನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಡೇ ಟೈಮ್ನಲ್ಲಿ ಇವರು ಬ್ಯುಸಿ ಇರಬಹುದು ಅಥವಾ ಅವರನ್ನು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇರ್ಬೋದು. ಬಟ್ ಒಂಟಿಯಾಗಿದ್ದಾಗ ನೈಟ್ ಟೈಮ್ನಲ್ಲಿ ಈ ವ್ಯಕ್ತಿಗೆ ನಿಮ್ಮ ನೆನಪು ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ, ಮಿಸ್ ಮಾಡ್ತಾ ಇದ್ದಾರೆ. ಆದರೆ ಫ್ಯಾಮಿಲಿಯ ಒತ್ತಡ, ಜನ ಏನು ಹೇಳ್ತಾರೆ ಅನ್ನೋ ಭಯ ಅಥವಾ ಸಿಚುವೇಶನ್, ಸೋಷಿಯಲ್ ಇಮೇಜ್ ಹಾಳಾಗಬಾರ್ದು ಅನ್ನೋ ಚಿಂತೆ ಕೂಡ ಇದೆ. ಇದೆಲ್ಲದರಿಂದ ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ, ಅಂದರೆ ಸ್ಟಕ್ ಆಗಿದ್ದಾರೆ. ಲವ್ ಇದೆ, ಫೀಲಿಂಗ್ಸ್ ಇದೆ, ಆದರೆ ಅದನ್ನು ಫುಲ್ಲಾಗಿ ಓಪನ್ನಾಗಿ ಹೇಳ್ಕೊಳ್ತಾ ಇಲ್ಲ. ಯಾಕೆಂದರೆ ಅವರು ಲಾಜಿಕ್ಕಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸರಿನಾ ತಪ್ಪಾ ಅಂತ ಯೋಚನೆ ಮಾಡ್ತಾನೆ ಇದ್ದಾರೆ. ಯಾವ ರೀತಿಯ ಸಿಚುವೇಶನ್ ಅಂದರೆ ಅವರ ಮನಸ್ಸಿನಲ್ಲಿ ಒಂದು ಕಡೆ ಲವ್ ಇದೆ, ಇನ್ನೊಂದು ಕಡೆ ಕರ್ತವ್ಯ ಅಥವಾ ಜವಾಬ್ದಾರಿ ಎರಡೂ ಎಳಿತಾ ಇರೋದ್ರಿಂದ ಫ್ರೀಯಾಗಿ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಅದು ನಿಜವಾದ ಎಮೋಷನ್. ಆದರೆ ಆ ಎಮೋಷನ್ ಮೇಲೆ ಆ್ಯಕ್ಟ್ ಮಾಡೋದಕ್ಕೆ ಅವರಿಗೆ ಸೇಫ್ ಫೀಲಿಂಗ್ ಇಲ್ಲ. ಯೋಚನೆ ಮಾಡ್ತಾನೆ ಇದ್ದಾರೆ, ನಾನು ಮುಂದೆ ಹೋದರೆ ಮನೆಯವರ ಪ್ರತಿಕ್ರಿಯೆ, ಮನೆಯಲ್ಲಿ ಏನು ಹೇಳ್ಬೋದು, ಅಥವಾ ಸಿಚುವೇಶನ್ ಅಡ್ಡ ಇದ್ದರೆ ಈ ಸಿಚುವೇಶನ್ ಯಾವ ರೀತಿ ಆಗ್ಬೋದು, ಈ ಥರದ ಮನಸ್ಥಿತಿಯಿಂದ ಈ ವ್ಯಕ್ತಿ ಹೊರಗಿನಿಂದ ತುಂಬ ಸ್ಟ್ರಾಂಗ್ ಆಗಿ ಲಾಜಿಕ್ಕಾಗಿ ಕಂಡರೂ ಕೂಡ ಮನಸ್ಸಿನ ಒಳಗಡೆಯಿಂದ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವರಿಗೆ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ, ಏನು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಕೂಡ ಇಲ್ಲ. ಇದೇ ಕಾರಣಕ್ಕೆ ಅವರು ಕೆಲವೊಮ್ಮೆ ದೂರ ಹೋಗೋ ಥರ ಕಾಣ್ತಾ ಇರ್ಬೋದು, ಮತ್ತು ಕೆಲವೊಮ್ಮೆ ನಿಮ್ಮನ್ನು ಮಿಸ್ ಮಾಡ್ತಾ ಇರುವ ಥರ ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು. ಡಿಸಿಷನ್ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಈ ರೀತಿಯ ಎನರ್ಜಿ ಇದೆ. ಇವತ್ತಿನ ಎನರ್ಜಿಯಲ್ಲಿ ಕ್ಲಾರಿಟಿ ಅನ್ನೋದು ಈ ವ್ಯಕ್ತಿಗೆ ಸಿಗ್ತಾ ಇಲ್ಲ. ಕನ್ಫ್ಯೂಷನ್ ಇದೆ, ಗೊಂದಲ ಇದೆ. ಬಟ್ ಅವ್ರಿಗೆ ನೀವು ಮುಖ್ಯ. ಆದರೆ ಅವರ ಭಯ ಏನಿದೆ, ಅದು ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅದು ಕೂಡ ಜಾಸ್ತಿ ಇದೆ. ಅದಕ್ಕೆ ಅವರು ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಲಾಜಿಕ್ ಹಿಂದೆ ಅದನ್ನು ಹೈಡ್ ಮಾಡ್ತಾ ಇದ್ದಾರೆ. ಲಾಜಿಕ್ಕಾಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿ ಈ ರೀತಿ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯಲ್ಲಿ ಏನೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮೆಲ್ಲರ ಪಾಸಿಟಿವ್ ಆಗಿರುವ ವಿಶಸ್ ಆದಷ್ಟು ಬೇಗ ನೆರವೇರಲಿ. ನಿಮ್ಮ ಕನಸುಗಳು ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.